ಗೈಸ್, ವಿಡಿಯೋ ಯಾರು ಹೊಸಬರಾಗಿ ನೋಡ್ತಾ ಇದ್ದೀರಾ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದವರು ಸಂಗೀತ ಅವರು ಮತ್ತು ತುಕಾಲಿ ಸಂತೋಷರನ್ನು ಹೊರತುಪಡಿಸಿ ಬಾಕಿ ಉಳಿದವರೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ವರ್ತೂರ್ ಸಂತೋಷ್ ಆಗಲಿ, ನಮೃತ, ವಿನಯ್ ಗೌಡ, ಹಾಗೆ ಪ್ರತಾಪ್, ಕಡೆ ಕಾರ್ತಿಕ್ ಅವರು. ಇವರಲ್ಲಿ ಈ ವಾರ ಯಾರು ವೋಟಿಂಗ್ ಪ್ರಕಾರ ನೋಡಿದ್ರೆ ಯಾರು ಸೇವ್ ಆಗಿದ್ದಾರೆ ಮೊದಲೇ ಸ್ಥಾನದ ಅಂತ ಹೇಳಿ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ. ಗೊತ್ತು, ಅವರಿಗೆ ಫ್ಯಾನ್ಸ್ ಬೇಸ್ ಎಲ್ಲ ತುಂಬಾನೇ ಇದೆ, ಸೊ ಹಾಗಾಗಿ ಅವರು ಸೇವ್ ಆಗಿದ್ದಾರೆ. ಇನ್ನು ಎರಡನೇದಾಗಿ ಕಾರ್ತಿಕ್ ಅವರು ಸೇವ್ ಆಗಿದ್ದಾರೆ. ಇವರ ಪರ್ಫಾರ್ಮೆನ್ಸ್ ಈ ವಾರ ಹಾಗೂ ಅವರ ಎಂಟರ್ಟೈನ್ಮೆಂಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಆಟನೂ ಕೂಡ ಆಡಿದ್ದಾರೆ, ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಇವ್ರದ್ದು. ಇನ್ನು ಮೂರನೇ ಸ್ಥಾನದಲ್ಲಿ ವಿನಯ್ ಗೌಡ ಅವರಿದ್ದಾರೆ. ಇವರು ಕಳೆದ ವಾರ ಎಲ್ಲ ಕಾರ್ತಿಕ್ಕಿಂತ ಮುಂಚೆನೆ ಸೇವ್ ಆಗಿದ್ರು. ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಸ್ವಲ್ಪ ಕಾಮೆಂಟ್ ಕಂಪೋಸ್ ಆಗಿ ಸೂಪರ್ ಆಗಿ ಆಟ ಆಡ್ತಾ ಇದ್ರು. ಎಲಿಮಿನೇಟ್ ಆಗಿ ಹೋದ ಸ್ಪರ್ಧಿಗಳು ಮತ್ತೆ ಒಳಗಡೆ ಬಂದಾಗ ಅವರ ಸ್ವಲ್ಪ ಮಾತುಗಳನ್ನು ಕೇಳೆಲ್ಲ ಆಗಿ ಮತ್ತೆ ಅದೇ ರೀತಿ ಅಗ್ರೆಷನ್ ಆಗಿ ಸ್ವಲ್ಪ ಅದನ್ನೇ ಇದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಈಗ ಮೂರನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬಾಟಮ್ 2 ಅಲ್ಲಿ ನಮೃತ ಹಾಗೂ ವರ್ತೂರ್ ಸಂತೋಷ್ ಅವರು ಇದ್ದಾರೆ ಅಂತ ಆಯ್ತು. ಇದರಲ್ಲಿ ನಮೃತ ಆಲ್ಮೋಸ್ಟ್ ಹೋಗೋ ಚಾನ್ಸಸ್ ಇದೆ ಎಲ್ಲ ವೋಟಿಂಗ್ ಪ್ರಕಾರ ಎಲ್ಲ ನೋಡಿದ್ರೆ. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಅಂತ ಏನ್ ಹೇಳಿದ್ರೆ ನಮೃತ ಗೌಡ ಹೋಗೋದು ತುಂಬಾನೇ ಡೌಟ್. ಯಾಕಂದ್ರೆ ನಮೃತ ಗೌಡ ಹೋದ್ರು ಅಂದ್ರೆ ಅಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಒಬ್ಬರೇ ಆಗಿರ್ತಾರೆ, ಸೊ ಸಂಗೀತ ಅವರು. ಹಾಗಾಗಿ ವರ್ತೂರ್ ಸಂತೋಷ್ ಅವರು ಹೋಗ್ಬೇಕಾಗ್ತದೆ. ಸಂತೋಷ್ ಕೂಡ ಹೋಗೋದು ಡೌಟೇಯ. ಯಾಕಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ಈಗ ಕೆಲವು ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ, ಈ ಸಲ ಪ್ರತಾಪ್ ಅವರು ಎಲಿಮಿನೇಟ್ ಆಗಬಹುದು ಅಂತ ಹೇಳ್ಕೊಂಡು. ಯಾಕಂಪ ಅಂತಂದ್ರೆ ಈಗ ಪ್ರತಾಪ್ ಅವರ ಮೇಲೆ ತುಂಬಾ ಕೇಸ್ಗಳಿದ್ದಾವೆ, ಮತ್ತೆ ತುಂಬಾ ಕೇಸ್ಗಳು ಹೊರಗಡೆ ನಡೀತಾ ಇದ್ದಾವೆ. ಹಾಗೂ ಮತ್ತೆ ಅವರನ್ನ ಈಗ ಟಾಪ್ 5 ಅಲ್ಲಿ ಕರ್ಕೊಂಡು ಹೋದ್ರೆ ಏನಾದ್ರು ಸಮಸ್ಯೆ ಆಗಬಹುದಾ ಅಂತ ಹೇಳ್ಕೊಂಡು ಒಂದು ಯೋಚನೆ ಇರಬೇಕು. ಮತ್ತೆ ಇದೇ ವಿಷಯವಾಗಿ ಹೊರಗಡೆ ಚರ್ಚೆ ಆಗ್ತಾ ಇದ್ದಾವೆ. ಅಂದ್ರೆ ಸ್ನೇಹಿತರು ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ, ಇಲ್ಲ ಪ್ರತಾಪ್ ಈ ಸಲ ವಿನ್ ಆಗ್ಲೇಬೇಕು, ನಮ್ಮ ಓಟ್ ಎಲ್ಲ ಪ್ರತಾಪಿಗೆ ಅಂತ ಹೇಳಿ. ಎಲ್ಲ ಓಟ್ ಕೂಡ ಹೆಚ್ಚು ಬರ್ತಾ ಇದ್ದಾವೆ, ಎಲ್ಲ ಬೆಂಬಲ ಕೂಡ ಪ್ರತಾಪ್ ಅವರಿಗೆ ತುಂಬಾನೇ ಇದೆ. ಸೊ ಹಾಗಾಗಿ ಕೆಲವರಿಗೆ ಅನಿಸಿದ್ದು ಉಂಟು, ತನಿಷಾ ಅವರು ಎಲಿಮಿನೇಟ್ ಆಗೋದಾಗ ಇದು ವೋಟಿಂಗ್ ಎಲ್ಲ ಫೇಕ್ ವೋಟು, ಅಂದ್ರೆ ಫೇಕ್ ಬಿಗ್ ಬಾಸ್ ಇದೆಲ್ಲ ವೋಟಿಂಗ್ ಪ್ರಕಾರ ನಡೆಯಲ್ಲ, ಅವ್ರದ್ದೇ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿ. ಅದು ನನಗೂ ಅನಿಸಿದ್ದು ಹೌದು. ಯಾಕಂದ್ರೆ ತನಿಷಾಗಿಂತ ಬೆಟರ್ ಆಗಿ ಆಡಿದ್ದವರು, ಬೆಟರ್ ಆಗಿ ಆಡದೇ ಇದ್ದವರು ಕೂಡ ಇದ್ರು. ಸೊ ಹಾಗಾಗಿ ಮತ್ತೆ ಪ್ರತಾಪ್ ಅವರು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಜನ ಬಿಗ್ ಬಾಸ್ ಶೋ ನೋಡುದು ತುಂಬಾ ಕಡಿಮೆ ಆಗ್ತದೆ. ಕಾದ್ ನೋಡುವ ಏನಾಗತ್ತೆ ಅಂತ ಹೇಳಿ. ಪ್ರತಾಪ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೋ ಅಥವಾ ಟಾಪ್ 5 ಇರಿಸ್ಕೊಳ್ತಾರೋ ಅಂತ ಹೇಳಿ. ಒಂದ್ ವೇಳೆ ಅವರು ಟಾಪ್ 5 ಇರಿಸ್ಕೊಂಡ್ರೆ ಖುಷಿನೇ, ಅಥವಾ ಎಲ್ಲ ಜನತೆನೂ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಮತ್ತೆ ಬಿಗ್ ಬಾಸ್ ಮೇಲೆ ಕೆಟ್ಟ ಅಭಿಪ್ರಾಯ ಬರಬಹುದು, ಫೇಕ್ ಶೋ ಅದು ಹೇಳಿ. ಮತ್ತೆ ಬಿಗ್ ಬಾಸ್ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ನೋಡ್ಬೇಕು. ಇದು ಕೆಲವು ಬಂದ ಸುದ್ದಿಗಳಾಗಿವೆ, ಆದ್ರೆ ಯಾವ್ದು ಪ್ರಾಪರ್ ಇನ್ನು ಗೊತ್ತಿಲ್ಲ. ಸೊ ಎಲ್ಲ ಎಪಿಸೋಡ್ ಆದ್ಮೇಲೆ ಗೊತ್ತಾಗಬೇಕು ಯಾವ ತರ ಡಿಸಿಷನ್ ತಗೊಳ್ತಾರೆ ಏನು ಅಂತ ಹೇಳಿ. ಸೊ ಗೈಸ್, ನಿಮ್ ಪ್ರಕಾರ ಪ್ರತಾಪ್ನವರು ಇರ್ಬೇಕಾ ಅಥವಾ ಈ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗ್ಬೇಕಾ, ಟಾಪ್ 5 ಅಲ್ಲಿ ಇರ್ಬೇಕಾ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.